ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬಹಳಷ್ಟು ರೀತಿಗಳಿಂದ ಸಾವು ಹೇಗೆಲ್ಲ ಬರುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ಯಾಕಂದ್ರೆ ಈ ಸಾವು ಹೇಳಿ ಕೇಳಿ ಸಹಜ ಸಾವಲ್ಲ. ಎಲ್ಲೋ ಒಂದು ಕಡೆಯಿಂದ ನಿದ್ದೆ ಮಂಪಿನಲ್ಲಿ ಸೇರಿರುವಂತಹ ಈ ಒಂದು ಕಾರಣದಿಂದಾಗಿ ರಸ್ತೆ ಅಪಘಾತವಾಗಿ ಬೀದರ್ ಜಿಲ್ಲೆಯ ಲಾಡಿಗೇರಿ ನಿವಾಸಿಗಳು 6 ಜನರು ದುರ್ಮರಣ ಹೊಂದಿದ್ದಾರೆ. ಪ್ರಯಾಗ್ರಾಜ್ಗೆ ಮುಗಿಸಿಕೊಂಡು ಕಾಶಿ ಯಾತ್ರೆಗೆ ಹೊರಟಿರುವಂತಹ ಬೀದರ್ ಜಿಲ್ಲೆಯ ಲಾಡಿಗೇರಿ ನಿವಾಸಿಗಳು ಸುಮಾರು 14 ಜನ ಪ್ರಯಾಣ ಬೆಳೆಸಿದ್ರು. ಆ ಕ್ರೂಸರ್ ಮತ್ತು ಲಾರಿ ಹಿಂಭಾಗದಲ್ಲಿ ಕ್ರೂಸರ್ ಡಿಕ್ಕಿ ಹೊಡೆದ ಪರಿಣಾಮದಿಂದಾಗಿ ಸುಮಾರು 6 ಜನ ದುರ್ಮರಣ ಹೊಂದಿದ್ದಾರೆ. ಅನೇಕ ಜನರಿಗೆ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರನ್ನ ಇವತ್ತು ಲಖನೌ ಆಸ್ಪತ್ರೆಯಿಂದ ತೆಗೆದುಕೊಂಡು ಏರ್ಪೋರ್ಟ್ ಇಂದ ಹೈದರಾಬಾದ್ಗೆ ನಾಳೆ ಬರಲಿದ್ದಾರೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಶಿಲ್ಪಾ ಶರ್ಮಾ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರದೀಪ್ ಗುಂಟೆ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಈಗಾಗಲೇ 6 ಜನರ ಶವಗಳನ್ನ ಆಂಬುಲೆನ್ಸ್ ಮೂಲಕ ಬೀದರ್ ಜಿಲ್ಲೆಗೆ ತರಲಾಗ್ತಾ ಇದೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಬರಲಿದೆ ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಪರವಾಗಿ ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಿಂದ ಈ ಅಧಿಕಾರಿಗಳು ಉತ್ತರ ಪ್ರದೇಶಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ವಿಚಾರಗಳನ್ನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸಮನ್ವಯತೆ ಮಾಡಿಕೊಂಡು 6 ಜನರ ಶವವನ್ನ ಪರೀಕ್ಷೆ ಮಾಡಿಕೊಂಡು ಇವತ್ತು ಅಲ್ಲಿಂದ ಬಿಡುಗಡೆ ಮಾಡಿದಾರಂತೆ. ನಾಳೆ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಈ ಒಂದು ಬೀದರ್ ನಗರಕ್ಕೆ ಬಂದು ಶವಗಳು ತಲುಪಲಿವೆ ಅಂತಕ್ಕಂಥ ಮಾಹಿತಿ ಕೂಡ ಅವರು ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಬೀದರ್ ನಗರದ ಲಾಡಿಗೇರಿ ಬಡಾವಣೆಗೆ ಕರ್ನಾಟಕ ರಾಜ್ಯದ ಹಜ್ ಮತ್ತು ಪೌರತ್ವ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಭೇಟಿ ಕೊಟ್ಟು ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ನಿಜಕ್ಕೂ ಹೇಳಬೇಕಾದ್ರೆ ಲಾಡಿಗೇರಿ ಬಡಾವಣೆಯಲ್ಲಿ ನೀರವ ಮೌನವಾಗಿ ಆವರಿಸಿದೆ ಅಂತಕ್ಕಂಥ ಮಾತನ್ನ ನಿಮ್ಗಿಲ್ಲಿ ನಾವು ಹೇಳಲೇಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಯಾವ ಮುಖವನ್ನ ಹೊತ್ತುಕೊಂಡು ನಾವು ಅಲ್ಲಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ಅವರನ್ನು ಸಂತೈಸಬೇಕು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಂದೇ ಬಡಾವಣೆಯಲ್ಲಿ 6 ಜನರು ದುರ್ಮರಣ ಹೊಂದಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಈ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆಯ ಲಾಡಿಗೇರಿ ನಿವಾಸಿಗಳು 6 ಜನರು ದುರ್ಮರಣ ಹೊಂದಿದ್ದಾರೆ. ಈ ಒಂದು ಸುದ್ದಿ ತಿಳಿದ ತಕ್ಷಣ ಬೀದರ್ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಆದ ಶಿಲ್ಪಾ ಶರ್ಮಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ನಾವಿದ್ದೀವಿ ನಿಮ್ಮ ಹಿಂದೆ ಅಂತಕ್ಕಂಥ ಭರವಸೆಯನ್ನ ನೀಡುವ ಮೂಲಕ ಯಾವುದೇ ರೀತಿಯಿಂದ ಆ ಯಾತ್ರಿಗಳಿಗೆ ಮತ್ತು ಗಾಯಾಳುಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಸೇಫ್ ಆಗಿ ಕರೆದುಕೊಂಡು ಬರುವಂತಹ ಸಕಲ ಸಿದ್ಧತೆ ಕೂಡ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಹೀಂ ಖಾನ್ ಮತ್ತು ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಕೂಡ ಸತತವಾಗಿ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ಬೀದರ್ನಿಂದ ಅಧಿಕಾರಿಗಳ ತಂಡ ಅಲ್ಲಿ ಉತ್ತರ ಪ್ರದೇಶಕ್ಕೆ ತಲುಪಿ ಅಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡಿಕೊಂಡು 6 ಡೆಡ್ ಬಾಡಿಗಳನ್ನ ತಮ್ಮ ಆಂಬುಲೆನ್ಸ್ ಮೂಲಕವಾಗಿ ಒಂದು ಆಂಬುಲೆನ್ಸ್ ಅಲ್ಲಿ 2 ಶವಗಳನ್ನ ತೆಗೆದುಕೊಂಡು ಬರಲಾಗ್ತದೆ. ಒಟ್ಟಾರೆಯಾಗಿ ಆ ಉತ್ತರ ಪ್ರದೇಶದಿಂದ 3 ಆಂಬುಲೆನ್ಸ್ ಗಳನ್ನ ಬೀದರ್ ಜಿಲ್ಲೆಗೆ ಬರಲಿವೆ. ಆ 3 ಆಂಬುಲೆನ್ಸ್ ಗಳು ಕೂಡ 2 ಶವಗಳು ಇರುತ್ತವೆ ಅಂತಕ್ಕಂಥ ಮಾತು ಅಲ್ಲಿ ಹೋಗಿರುವಂತಹ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಆಗಿರುವಂತಹ MD ಜಹೀರುದ್ದೀನ್ ಕೂಡ ಅವರು ಕೂಡ ಫೋನ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ರಹೀಂ ಖಾನ್ ಹಾಗೂ ಕರ್ನಾಟಕ ಸರ್ಕಾರದ ಒಂದು ಘನತೆಯನ್ನ ಎತ್ತಿ ಹಿಡಿದಂತ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆದ ಕಾರಣದಿಂದಾಗಿ ಆ ಒಂದು ಉತ್ತರ ಪ್ರದೇಶಕ್ಕೆ ಮಾತನಾಡಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಶವಗಳನ್ನ ಸೇಫ್ ಆಗಿ ತೆಗೆದುಕೊಂಡು ಬರಲಿಕ್ಕೆ ಸರ್ಕಾರದೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ಸರ್ಕಾರದಿಂದ ಪ್ರತಿ ಒಂದು ಕುಟುಂಬಕ್ಕೂ ಕೂಡ 5 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅವರು ಹೇಳಿಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಮನವಿ ಮಾಡಿಕೊಂಡು ನನ್ನ ಕ್ಷೇತ್ರಕ್ಕೆ ಈ ತರ ಆಗಿದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗಬಾರದು, ಗಾಯಾಳುಗಳಿಗೆ ಸೇಫ್ ಆಗಿ ಕರೆದುಕೊಂಡು ಬರಬೇಕೆಂಬ ಮನವರಿಕೆ ಮೇರೆಗೆ ಇವತ್ತು ಇನ್ನುಳಿದ 8 ಜನರನ್ನ
ಏರೋಪ್ಲೇನ್ ಮೂಲಕವಾಗಿ ಹೈದರಾಬಾದ್ಗೆ ಬಂದು ತಲುಪಲಿದ್ದಾರೆ. ಹೈದರಾಬಾದ್ಗೆ ಬಂದ ನಂತರ ಅವರು ಕೂಡ ಬೆಳಗ್ಗೆ ಬಂದು ತಲುಪ್ತಾರೆ. ಶವಗಳು ಕೂಡ ಬೆಳಗ್ಗೆ 5 ಗಂಟೆಗೆ ಬರುತ್ತವೆ ಅಂತಕ್ಕಂಥ ಮಾತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮತ್ತು ಜಿಲ್ಲಾ ಅಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಕೂಡ ಪತ್ರಿಕಾ ಪ್ರಕಟಣೆ ಮೂಲಕ ಸುದ್ದಿಯನ್ನು ಹೊರಡಿಸಿದ್ದಾರೆ. ಈಗಾಗಲೇ ಈ ಒಂದು ಬಡಾವಣೆಗೆ ರಹೀಂ ಖಾನ್ ಅವರು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮನೆಯ ಮುಖ್ಯಸ್ಥರಿಗೆ ಮತ್ತು ಆ ಬಡಾವಣೆಯಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಧೈರ್ಯ ತುಂಬುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಒಂದೇ ಮನೆಯಲ್ಲಿ 3 ಜನನ ತೀರಿಕೊಂಡಿದ್ದಾರೆ. ಇನ್ನೊಬ್ಬರನ್ನ ಟೊಂಕ ಮುರಿದೋಗಿ ಸೊಂಟ ಮುರಿದಿದೆ ಅಂತಕ್ಕಂಥ ಮಾತು ಕೂಡ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಲಾಡಗೇರಿ ಬಡಾವಣೆಯಲ್ಲಿ ನಿಜಕ್ಕೂ ಹೇಳಬೇಕಂದ್ರೆ ನೀರವ ಮೌನವೇ ಆಗಿಬಿಟ್ಟಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ಬನ್ನಿ ಹಾಗಾದ್ರೆ ನಮ್ಮ ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಇವತ್ತು ಲಾಡಗೇರಿ ಬಡಾವಣೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. सर 2-3 दिन से इधर ही थे हम लोग, देखने नहीं हो रहा सर ये लोग को, हमको बहुत तकलीफ में है सर ये लोग। पहले से गरीब हालत तो इसमें भगवान ऐसा करके रखा है। ಕರೆಂಗೆ ನಾವು ಮಾಡ್ತೀವಿ. ನಮ್ಮ ಸರ್ಕಾರದಿಂದ ಏನಾಗ್ತದೆ ಅದು ಮಾಡ್ಸರಿ. मेरे तरफ से भी मैं कुछ कर रहा हूँ. ये 2 दिन जरा जान दे बोल के खामोश हूँ. मैं कुछ करता हूँ. करेंगे. सर ये लड़कों को भी थोड़ा दे दो कुछ भी. ಇವ್ರು ಮಾಡ್ತಾರೆ ಇವ್ರಿಗೆ ಅನ್ನ ಹಾಕ್ಬೇಕಾಗ್ತದ ನೋಡ್ರಿ. ಕಂಪ್ಲೀಟ್ ಈಗ ದುಡ್ಡೇ ಇದ್ದಿಲ್ರಿ ಓದಿಸಿಲ್ಲ ಏನಿಲ್ಲ. नौकरी लगेंगे डी ग्रुप में. हाँ सर ठीक है. वो इसके ऊपर ही चाहे बाहर सब उसका इसको नौकरी लगेंगे. इसको नौकरी लगाते हैं. सर वो पहले फैमिली पेंशन आता था. हाँ. वो फैमिली पेंशन में उनको मिलता था, उनका डेथ हो गया. अब वो फैमिली पेंशन भी बंद हो गया सर. म्यूनसिपालिटी में नहीं तो हॉस्पिटल में काम तो कहीं उसका तो एक जगह लगा था. काम तो सर उसका खाना तो मिलता. ಮಾಡ್ತೀನಮ್ಮ. ಎಲ್ಲೋ ನಮ್ಮ DC ಆಫೀಸ್ ನಲ್ಲಿ ಆಗ್ಲಿ ಯಾವುದು ಡಿಪಾರ್ಟ್ಮೆಂಟ್ ಆಗ್ಲಿ ಇವರಿಗೆ नौकरी करते छोटे छोटे बच्चे सर, बहुत छोटे छोटे आप देख के तो ಇವರೇ ಮಾಡ್ಬೇಕಾಗ್ತದ. ಮಕ್ಕಳಿಗೆ ಇದು ಆಗಿದೆ. पाँव को लग गया। ये 2 बच्चे ये है ना सर, ये और उन्होंने दोनों भाई है, इनका डेथ हो गया सर. अब इनको फैमिली पेंशन मिलता था वो भी बंद हो जाता सर. अब खाने के लिए हो जाते सर. ಒಬ್ಬ 18 ವರ್ಷನೇ ಅವನರಿ, ಒಬ್ಬ 12 ವರ್ಷನೇ ಅವನರಿ ಸರ್. ಅವ್ನ ಕಾಲ್ ಮುರಿದ, ಒಬ್ಬ 95 ಹೋಗ್ಲಿಲ್ಲ. ಆಯ್ತಾ ತುಂಬಾ ಡೇಂಜರ್. ಈಗ ಮನೆಗೆ ಯಾರು ಬಿ ಇರಲ್ಲ, ಇವನೇ ನೋಡ್ಬೇಕು.